ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಿದ್ದೆ ಮಕ್ಳಿಗೆ ಯಾವಾಗಲೂ ಆರೋಗ್ಯಕರವಾದಂತಹ ಸ್ನ್ಯಾಕ್ಸ್ ಕೊಡಿ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಅಂತ. ನಾನು ಶಾರುಗೆ ಏನು ಕೊಡ್ತೀನಿ ಅನ್ನೋದನ್ನು ಇವತ್ತು ನಾನು ಒಂದು 3 ಥರ ನಿಮಗೆ ತೋರಿಸ್ತೀನಿ. ಜೊತೆಗೆ ಆ ಸ್ನ್ಯಾಕ್ಸ್ಗಳು ಶಾರುಗೆ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದನ್ನು ಹೇಳ್ತೀನಿ. ಎಲ್ಲ ಮಕ್ಳ ಹಾಗೆ ನನ್ನ ಮಗಳಿಗೂ ಸಹ ಹಣ್ಣು ತರಕಾರಿ ಅಂದರೆ ಇಷ್ಟ ಆಗಲ್ಲ. ಏನಿಷ್ಟ ಇಲ್ಲ ನಿಮಗೆ? ಇದು ಇಷ್ಟ ಇಲ್ಲ, ಇದು ಇಷ್ಟ ಇಲ್ಲ, ಇದು ಇಷ್ಟ ಇಲ್ಲ. ಕುರ್ಕುರೆ ಇಷ್ಟ. ಬೇಡ. ಏನಕ್ಕೆ ಬೇಡ? ಏನಿಲ್ಲ ಆಗುತ್ತೆ. ಇಡ್ತೀನಿ ಕುಡಿ ಮಗಳು, ಆರದ್ಮೇಲೆ ತಿಂದ್ಬಿಟ್ಟು ಆರದ್ಮೇಲೆ ಕುಡಿ. ಹೊರಗಡೆ ಕೋತಿ ಸೌಂಡ್ ಕೇಳಿಸ್ಕೊಂಡ್ರೆ ಎನಿ ಟೈಮ್ ಕೋತಿ ಇರುತ್ತೆ. ಬಾಗಿಲು ತೆಗೆದ್ಬಿಟ್ರೆ ಮನೆಯೆಲ್ಲ ಲೂಟಿ. ಆ ಕೋತಿಯಿಂದಾಗಿ ಯಾವಾಗಲೂ ಬಾಗಿಲು ಹಾಕ್ಕೊಂಡಂಗೆ ಇರ್ಬೇಕು ನಾವು. ಇವತ್ತು ಚುರುಮುರಿ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಚುರುಮುರಿ ಕಡಲೆಪುರಿ ಮತ್ತು ಖಾರ, ಚುರುಮುರಿ ಮಸಾಲೆ ಎಲ್ಲವನ್ನು ಅಮ್ಮನ ಮನೆಯಿಂದ ತಂದು ಕೊಟ್ಟಿದ್ದು. ಅಮ್ಮ ಅಲ್ಲಿ ರೆಡಿ ಮಾಡಿದ್ರಂತೆ. ಸೊ ಸಪ್ರೇಟಾಗಿ ಮಸಾಲೆ ಹಾಕ್ಕೊಂಡು ತಂದು ಕೊಟ್ಟಿದ್ದಾರೆ. ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದರು. ಸೊ ಚಾಮುಂಡಿ ಬೆಟ್ಟದಲ್ಲಿ ಕಡಲೆಪುರಿ ಮತ್ತು ಖಾರ ತಂದಿದ್ರಂತೆ. ಅದಕ್ಕೆ ಚುರುಮುರಿನೇ ಮಾಡ್ಕೊಂಡು ಕೊಡೋಣ ಅಂದ್ಕೊಂಡು ತೊಗೊಂಡು ಬಂದಿದ್ದಾರೆ. ಶಾರು ಹೆಸರಲ್ಲಿ ಸ್ನ್ಯಾಕ್ಸ್ ಮಾಡೋದು. ನಾವು ಕೂಡ ಎಲ್ಲಿಗೆ ಹೋಗ್ತೀವಲ್ವ ಅವಳ ಜೊತೆ ಕುತ್ಕೊಂಡು ನಾನು ಕೂಡ ತಿಂದ್ಕೊಳ್ತೀನಿ. ಐಶು ಬಿಟ್ಟು ಇದೆಲ್ಲ ತಿಂತಿರೋದು ನಿಜವಾಗ್ಲೂ ಬೇಜಾರಾಗುತ್ತೆ. ನನ್ನ ಹಸ್ಬೆಂಡ್ಗೆ ಚುರುಮುರಿ ಎಲ್ಲ ಇಷ್ಟ ಆಗಲ್ಲ, ಅದರಿಂದ ಅವ್ರಿಗೆ ಇಡಲಿಲ್ಲ. ಬರೀ ಈರುಳ್ಳಿ ಟೊಮೊಟೊ ತರಕಾರಿ ತಿನ್ನು ಅಂದರೆ ಅವಳಿಗೆ ಇಷ್ಟ ಆಗಲ್ಲ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ. ತಗೊಳ್ಳ ತಿಂದ್ಬಿಟ್ಟು ಚೆನ್ನಾಗೈತಾ ಹೇಳು. ಚೆನ್ನಾಗೈತಾ? ನಾನು ನಿಮಗೆ ಲಾಸ್ಟ್ ಟೈಮ್ ಬಿಸಿಬೇಳೆಬಾತ್ ಮಾಡಿದಾಗ ಬಿಸಿಬೇಳೆಬಾತು ಪೌಡ್ರು ಹೇಗೆ ಮಾಡ್ತೀರಾ ಹೇಳಿ ಸಿಸ್ಟರ್ ಅಂತ ಕೇಳಿದರೆ, ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಪಾವು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ, ಅರ್ಧ ಪಾವು ಬೇಳೆಯನ್ನು ಹಾಕ್ತಾಯಿದ್ದೀನಿ. ನಾವು ಯಾವಾಗಲೂ ಇಷ್ಟೇ ಮಾಡ್ಕೊಳ್ಳೋದು. ಮೊದಲಿಗೆ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳೆದಾದ್ಮೇಲೆ ಅಕ್ಕಿ ಮತ್ತು ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದು ವಿಷಲ್ ಬರುವಷ್ಟರಲ್ಲಿ ತರಕಾರಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಏನೇನು ತರಕಾರಿ ಹಾಕ್ತೀನಿ ಅಂದರೆ ಟೊಮೊಟೊ, ಈರುಳ್ಳಿ, ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟು ಮತ್ತು ಹಸಿ ಅವರೆಕಾಯಿ ಹಾಕ್ತಾಯಿದ್ದೀನಿ. ಬೇಕು ಅಂತ ಹೇಳಿದ್ರೆ ಬಟಾಣಿ ಕಾಳನ್ನ ನೆನೆಸಿ ಹಾಕೋಬಹುದು. ಹಸಿ ಅವರೆಕಾಯಿ ಇಲ್ಲ ಅಂತ ಹೇಳಿದ್ರೆ 1 ಅಥವಾ 2 ವಿಷಲ್ ಕುಗ್ಸ್ಕೊಂಡ್ರೆ ಅನ್ನ ಮತ್ತು ಬೇಳೆ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ. ತರಕಾರಿಯನ್ನು ಬೇಳೆ ಜೊತೆಗೆ ಹಾಕಿಬಿಟ್ರೆ ಜಾಸ್ತಿ ಬೆಂದು ಹೋಗುತ್ತೆ. ಅದರಿಂದ ತರಕಾರಿಯನ್ನು ನಾನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಬಿಸಿಬೇಳೆ ಬಾತ್ ಮಾಡಿದಾಗ ನಮ್ಮ ಮನೇಲಿ ಕತೆ ಹೇಗಿರುತ್ತೆ ನೋಡಿ ಹಾಗೆ. ನಾನು ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಮನೆಯಲ್ಲಿ, ಆದರೆ ನಮ್ಮ ಮೇಡಮ್ ತಿಂತಿರೋದು ನೋಡಿ ಹಾಗೆ. ಬೇಳೆ ಕಟ್ಟುವಳೆ ಮಗು ಥರ ಬೇಳೆ ಕಟ್ಟು ಎತ್ತಿಸ್ಕೊಂಡು ತಿಂತಾ ಇದ್ದಾಳೆ. ಯಾಕೆ ಬಿಸಿಬೇಳೆ ಬಾತ್ ತಿಂತಾ ಇಲ್ಲ? ಯಾಕೆ ಇಷ್ಟ ಇಲ್ಲ? ಅವಳಿಗೆ ಬಿಸಿಬೇಳೆ ಬಾತ್ ಇಷ್ಟ ಇಲ್ಲ. ಅದಕ್ಕೆ ಬರೀ ಬೇಳೆ ಮತ್ತು ಅನ್ನ ಬೇಯಿಸಿದ್ದೆ ಅಲ್ವ, ಅದನ್ನು ಹಾಕ್ಕೊಟ್ಟಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಾರುಗೆ ತಿಂಡಿಗಳೇ ಇಷ್ಟ ಆಗಲ್ಲ. ಅವಳಿಗೆ ಯಾವಾಗಲೂ ಅನ್ನ ಸಾಂಬಾರು ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ರುಚಿ ಹಾಕ್ಕೊಟ್ಟೆ. ಅದನ್ನೇ ತಿನ್ಕೊಂಡು ಅದನ್ನೇ ಬಾಕ್ಸ್ಗೂ ಹಾಕ್ಕೊಂಡು ಹೋದ್ಲು. ಇವಾಗ ತರಕಾರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಶಾರು ಇವತ್ತು ಕಲರ್ ಡ್ರೆಸ್ ಏನಕ್ಕೆ ಹಾಕೊಂಡು ಮಿಂಚು ಏನಕ್ಕೆ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಿದ್ದೀರಾ? ಏನಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು? ಆ್ಯನ್ಯುವಲ್ ಡೇಗೆ. ಯಾವಾಗ? ಫೆಬ್ರವರಿ 1ನೇ ತಾರೀಕಾ? ಶಾರು ಹೋಗುವಷ್ಟರಲ್ಲಿ ತರಕಾರಿ ಕೂಡ ಬೇಯಿತು. ನೀವು ಯಾವಾಗಲೂ ಕೇಳ್ತಿದ್ರಿ ಅಲ್ವಾ ಬಿಸಿಬೇಳೆ ಬಾತ್ ಪೌಡರ್ ಮಾಡೋದು ಹೇಗೆ ಮನೆಯಲ್ಲಿ ಅಂತ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. 2 ಸ್ಪೂನ್ ಧನಿಯಾ ತೊಗೊಂಡ್ರೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತ್ಯ, 1/4 ಸ್ಪೂನ್ ಸಾಸಿವೆ, ಮತ್ತು 2 ಚಕ್ಕೆ, 1-2 ಲವಂಗ, ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿಣ ಪುಡಿ, 1 ಕಡ್ಡಿ ಅಂದರೆ ಒಂದು 7-8 ಎಲೆ ಬರುತ್ತೆ. ಸೊ ಅಷ್ಟು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಒಂದು 10ರಿಂದ 12 ತೊಗೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು 6 ಬ್ಯಾಡಿಗೆ ಮೆಣಸಿನ್ಕಾಯಿ, 1 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ಮನೆಯಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇರಲಿಲ್ಲ, ಅದರಿಂದ ಇವತ್ತು ಹಾಕ್ತಿಲ್ಲ. ನೀವು ಹಾಕುವಾಗ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ. ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಗಸಗಸೆ, ಸ್ವಲ್ಪ ಬಿಳಿ ಎಳ್ಳು ಮತ್ತು 1-2 ಏಲಕ್ಕಿ ಕೂಡ ಹಾಕೋಬಹುದು. ಆದರೆ ನಾನು ಇಷ್ಟನ್ನೇ ಹಾಕ್ಕೊಂಡು ಮಾಡಿದರೂ ಸಹ ತುಂಬಾ ಚೆನ್ನಾಗಿತ್ತು ಟೇಸ್ಟು.
ನಾನು ಜಾಸ್ತಿ ಮಾಡೋದಾಗಿದ್ದರೆ ಸಪ್ರೇಟಾಗಿ ಎಲ್ಲವನ್ನು ಫ್ರೈ ಮಾಡ್ಕೊತಿದ್ದೆ. ಆದರೆ ನಾನಿಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ಅಂದರೆ ನಾನು 2 ಟೈಮ್ಗೆ ಮಾಡ್ಕೊತಾ ಇದ್ದೀನಿ. ಅಂದರೆ ನಮ್ಮಲ್ಲಿ ನಾನು ಅರ್ಧ ಪಾವ್ ಅಷ್ಟೇ ಹಾಕೋದಲ್ವ, ಇದು 1 ಪಾವ್ ಅಳತೆಗೆ ಆಗುತ್ತೆ. 1 ಪಾವ್ ಬಿಸಿಬೇಳೆಬಾತ್ ಅಳತೆಗೆ ಈ ಪೌಡರ್ ಆಗುತ್ತೆ. ಪೂರ್ತಿ ತಣ್ಣಗಾದ್ಮೇಲೆ ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಇದು ಬಿಸಿಬೇಳೆಬಾತ್ ಪುಡಿ ಜಾಸ್ತಿ ನುಣ್ಣಗಾಗೋದು ಬೇಡ, ಸ್ವಲ್ಪ ತರ್ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕದೇ ಇರೋದ್ರಿಂದ ಕಲರ್ ಸ್ವಲ್ಪ ಕಡಿಮೆ ಇದೆ. ಆದರೆ ನೀವು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಕಲರ್ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು 4-5 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಇದನ್ನೆಲ್ಲ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂತಲೇ ಅಂದ್ಕೊಂಡೆ, ಆದರೆ ಯಾಕೋ ಶಾರ್ಟ್ ವೀಡಿಯೋ ಜಾಸ್ತಿ ವ್ಯೂಸ್ ಆಗ್ತಿಲ್ಲ, ಅದಕ್ಕೆ ಲಾಂಗ್ ವೀಡಿಯೋನೇ ಹಾಕ್ತಾಯಿದ್ದೀನಿ. ಬಿಸಿಬೇಳೆಬಾತ್ಗೆ ನಾನಿಲ್ಲಿ ಸ್ವಲ್ಪ ಹುಣಸೆ ರಸವನ್ನು ಮಾಡಿಟ್ಕೊಂಡಿದ್ದೀನಿ. ಅಂದರೆ ಹುಣಸೆ ಹಣ್ಣನ್ನು ನೆನೆ ಹಾಕಿ ಅದನ್ನು ಕಿವುಚ್ಕೊಂಡು ರಸ ಮಾಡ್ಕೊಂಡಿದ್ದೀನಿ. ಅದಕ್ಕೊಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಇವಾಗ ಅರ್ಧ ಹಾಕಿದ್ರೆ ಮತ್ತೊಂದು ಸಲಿಗೆ ಅರ್ಧ ಆಗುತ್ತೆ ಅಂತ ಎತ್ತಿಡ್ತಾ ಇದ್ದೀನಿ. ಡೈರೆಕ್ಟಾಗಿ ಬಿಸಿಬೇಳೆಬಾತ್ಗೆ ಪೌಡರ್ ಹಾಕಿಬಿಟ್ರೆ ಅದು ಗಂಟಾಗಿಬಿಡುತ್ತೆ. ಅದಕ್ಕೆ ನಾನು ಹುಣಸೆ ರಸದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬೇಳೆ ಮತ್ತು ಅಕ್ಕಿ ಬೆಂದಿತ್ತಲ್ವ, ಅದಕ್ಕೆ ತರಕಾರಿ ಬೇಯಿಸ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಹುಣಸೆ ರಸದ ಜೊತೆಗೆ ಬಿಸಿಬೇಳೆಬಾತ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಸಹ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ತರಕಾರಿಗೆ ಮಾತ್ರ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ, ನಾನಿಲ್ಲಿ ಯಾವುದಕ್ಕೂ ಉಪ್ಪು ಹಾಕಿರಲಿಲ್ಲ. ಸೊ ಇವಾಗ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಕುದಿ ಬರೋವರೆಗೂ ಒಲೆ ಮೇಲೆ ಇಡಬೇಕಾಗುತ್ತೆ. ಮತ್ತು ಯಾಕಂದರೆ ಎಲ್ಲ ಹೊಂದ್ಕೋಬೇಕಲ್ವ, ಅದರಿಂದ ಒಂದು ಕುದಿ ಕುದಿಸ್ಬೇಕಾಗುತ್ತೆ. ಬೇಳೆ, ಅಕ್ಕಿ, ತರಕಾರಿ ಎಲ್ಲ ಹೊಂದ್ಕೊಳ್ಳುತ್ತೆ. ನಾನಿವಾಗ ಒಗ್ಗರಣೆಗೆ ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ, ಒಂದು 4-5 ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಅಕಸ್ಮಾತ್ ಹಸಿ ಅವರೆಕಾಳು ಇರಲಿಲ್ಲ ಅಂದರೆ ಕಡಲೆಕಾಯಿ ಬೀಜನ ಒಳಗಡೆಗೆ ಬೇಯೋದಕ್ಕೂ ಸಹ ಹಾಕಬಹುದು. ಇವಾಗ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಇವಾಗ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಆದಮೇಲೆ ಮಾಮೂಲಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಚಿಟಿಕೆ ಹಿಂಗನ್ನು ಸಹ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಈ ಒಗ್ಗರಣೆಯನ್ನು ನಾನಿವಾಗ ಬಿಸಿಬೇಳೆಬಾತ್ಗೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿದಾಗ ಬರೋ ಸೌಂಡೇ ಸೂಪರಾಗಿರುತ್ತೆ. ಬೇಳೆ ಹಾಕಿರೋದ್ರಿಂದ ಬಿಸಿಬೇಳೆಬಾತು ಬೇಗ ತಳ ಹಿಡಿದು ಬಿಡುತ್ತೆ. ಸೊ ಅದನ್ನು ಅವಾಗ ತಿರುಗ್ತಾ ಇರಬೇಕಾಗತ್ತೆ. ಈಗ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಕಾಯಿ ಬೀಜ ಇತ್ತಲ್ವ ಅದನ್ನು ಹುರ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಡಲೆಕಾಯಿ ಬೀಜ ಅರ್ಧ ಫ್ರೈ ಆದಮೇಲೆ ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಮೊದಲೇ ಗೋಡಂಬಿ ಹಾಕಿಬಿಟ್ರೆ ಬೇಗ ಫ್ರೈ ಆಗಿಬಿಡುತ್ತೆ, ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೆ ಅದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಇವಾಗ ಬಿಸಿಬೇಳೆಬಾತ್ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊಬ್ಬರಿ ತುರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಕೊಬ್ಬರಿ ಎಲ್ಲ ಇವಾಗ ತುರಿದು ಹಾಕೋದು ಟೈಮ್ ಇರಲಿಲ್ಲ, ಅದರಿಂದ ನಾನು ಕೊಬ್ಬರಿ ತುರಿಯನ್ನು ಹಾಕಿಲ್ಲ. ನೀವು ಬೇಕಿದ್ದರೆ ಕೊಬ್ಬರಿ ತುರಿಯನ್ನು ತುರಿದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೆಲವ್ರಿಗೆ ಬಿಸಿಬೇಳೆಬಾತ್ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ, ಆದರೆ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ತೆಳುವಾಗಿದ್ದರೆ ಬಿಸಿಬೇಳೆಬಾತ್ ಇಷ್ಟ ಆಗುತ್ತೆ. ಆದ್ದರಿಂದ ನಾನು ಸ್ವಲ್ಪ ತೆಳುವಾಗೇ ಮಾಡ್ಕೊತೀನಿ ಯಾವಾಗ್ಲೂ. ಆಲ್ರೆಡಿ ನನ್ನ ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಲೇಟ್ ಆಯ್ತು ಅಂತ ಹೇಳ್ತಿರ್ತಾರೆ. ಸೊ ನಾನು ಹಾಕ್ಕೊಳ್ಳುವಾಗ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇಷ್ಟು ತೆಳುವಾಗಿದ್ದರೆ ನಮ್ಗೆ ಇಷ್ಟ ಆಗುತ್ತೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ, ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಬೇಕಂತ ಹೇಳಿದ್ರೆ ದಪ್ಪ ಮೆಣಸಿನ್ಕಾಯನ್ನು ಸಣ್ಣ ಉದ್ದಕ್ಕೆ ಹೆಚ್ಕೊಂಡು ಅದನ್ನು ಸಹ ಫ್ರೈ ಮಾಡಿ ಸ್ವಲ್ಪ ರುಚಿ ಹಾಕಿ, ಅಂದರೆ ಸ್ವಲ್ಪ ಉಪ್ಪಿನ ಪುಡಿಯನ್ನು ಹಾಕಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೆಂಟರು ಬರ್ತಿದ್ರು ಅಂತ ಒಂದು 6 ತಟ್ಟೆಯನ್ನು ಕೆಳಗಡೆ ಇಟ್ಕೊಂಡಿದ್ದೆ. ಈಗ 1-2 ತಟ್ಟೆ ಕೆಳಗಡೆ ಇಟ್ಕೊಂಡೆ. ಈಗ ಬಿಸಿಬೇಳೆಬಾತ್ ಮೇಲೆ ತುಪ್ಪವನ್ನು ಹಾಕಿ ಬೂಂದಿ ಖಾರವನ್ನು ಹಾಕಿ ತಿಂತಾಯಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತಂತೂ ಮನೇಲಿ ಮಾಡಿದ್ದೆ ಅಲ್ವಾ ಪೌಡರು, ಟೇಸ್ಟ್ ಸಖತ್ತಾಗಿತ್ತು. ನನ್ನ ಫ್ರೆಂಡ್ ಅನಿಯನ್ನು ಕರೆದು ಸಹ ಇಲ್ಲೇ ತಿಂಡಿ ಹಾಕ್ಕೊಟ್ಟೆ. ಅವಳು ತುಂಬ ಚೆನ್ನಾಗಿದೆ ಅಂತ ಅಂದಳು. ನಾನು ಅವತ್ತು ಹೇಳಿದೆ ನಿಮಗೆ ಮನೆಯಲ್ಲಿ ಗೆಣಸು ತೊಗೊಂಡಿದ್ದೀವಿ ಅಂತ, ಆದರೆ ಅದನ್ನು ಬೇಯಿಸೋದಕ್ಕೆ ಟೈಮೇ ಇರಲಿಲ್ಲ. ನೆಂಟರು ಬರ್ತಾನೆ ಇದ್ರಲ್ವ, ಸೊ ಅದರಿಂದ ಟೈಮ್ ಇರಲಿಲ್ಲ. ಇವತ್ತೆಲ್ಲವನ್ನು ಕ್ಲೀನ್ ಮಾಡಿಕೊಂಡು ಬೇಯಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈ ಗೆಣಸಂತೂ ನಮ್ಮತ್ತೆ ಇಲ್ಲಿ ಬಂದವ್ರ ಹತ್ರ ತೊಗೊಂಡಿದ್ದು ಫುಲ್ಲು ಸಣ್ಣ ಇತ್ತು, ಎಲ್ಲೋ 1-2 ಮಾತ್ರ ದೊಡ್ಡದಾಗಿತ್ತು. ಅದನ್ನೆಲ್ಲ ಚೆನ್ನಾಗಿ ತೊಳೆದು ಒರೆದು ಎಲ್ಲ ಕ್ಲೀನ್ ಮಾಡುವಷ್ಟರಲ್ಲಿ ಸ್ವಲ್ಪನೇ ಆಯಿತು. ನಾನು ಮತ್ತೊಂದು ಸಲ ತೊಳ್ಕೊತಾ ಇದ್ದೀನಿ, ಯಾಕಂದರೆ ಇದು ಮಣ್ಣು ಜಾಸ್ತಿ ಇತ್ತಲ್ವ, ಮತ್ತೇನಾದರೂ ಮಣ್ಣಿದ್ರೆ ಅಂತ ಮತ್ತೊಂದು ಸಲ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ.
ಮೊದಲೆಲ್ಲ ನಾವು ಒಲೆಯಲ್ಲಿ ಬೇಯಿಸುವಾಗ ಗೆಣಸನ್ನು ಒಲೆ ಮೇಲೆ ತಪ್ಪಲೆ ಇಟ್ಟು ಆ ತಪ್ಪಲೆ ಒಳಗಡೆಗೆ ಒಣ ಹುಲ್ಲು ಅಂದರೆ ನೆಲ್ಲುಲ್ಲು ಅಂತ ಹೇಳ್ತೀವಿ, ಅದನ್ನು ಹಾಕಿ ಉಪ್ಪು ಹಾಕಿ ಬೇಯಿಸ್ತಿದ್ವಿ. ಇವಾಗ ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ರುಚಿ ಹಾಕಿ ನೀರು ಹಾಕಿ ಒಂದು ವಿಷಲ್ ಕೂಗಿಸ್ಬಿಟ್ಟು ವಿಷಲ್ ಆರಿಸ್ಬಿಟ್ಟು ನಾವು ಎತ್ಕೊಂಡ್ಬಿಡ್ಬೇಕು, ಇಲ್ಲ ಜಾಸ್ತಿ ಬೆಂದೋಗ್ಬಿಡುತ್ತೆ. ಜಾಸ್ತಿ ಬೆಂದೋದ್ರೆ ಅಷ್ಟು ಚೆನ್ನಾಗಿರಲ್ಲ ಗೆಣಸು. ಸಂಕ್ರಾಂತಿ ಟೈಮ್ನಲ್ಲಿ ಇದೆಲ್ಲ ಹಸಿ ಪದಾರ್ಥ ಅಂತ ಹೇಳ್ತಾರೆ, ಸೊ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನಮಗೆ ಇದ್ರ ಸಿಪ್ಪೆ ಎಲ್ಲ ಬಿಡಿಸು ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ತಿಂದರೆ ಇನ್ನೂ ಇಷ್ಟ ಆಗುತ್ತೆ. ಮೊದಲೆಲ್ಲ ಹಾಗೆ ಮಾಡ್ಕೊಂಡು ತಿಂತಿದ್ದಿದ್ದು. ಇವತ್ತಿನ ಸ್ನ್ಯಾಕ್ಸ್ಗೆ ಗೆಣಸಾಯಿತು, ಶಾರುಗೆ ಗೆಣಸನ್ನು ಕೊಡ್ತಾಯಿದ್ದೀನಿ. ಮುಖ ಎಲ್ಲ ಬಾಡೋಗೈತೆ ಮಗಳೇ, ನಿಂಗೆ ಬಂದು ಮುಖ ತೊಳೆಯೋಕೈತಿರ್ಲಿಲ್ವಾ? ಓಯ್, ಟ್ಯೂಷನಲ್ಲಿ ಮಕ್ಕಳಿದ್ರು ಮಕ್ಕಳೆಲ್ಲ ನೋಡ್ತಾರೆ ಅಂತ ನಾನು ರೂಮಲ್ಲೇ ಕೊಡ್ತಾಯಿದ್ದೀನಿ. ತಿನ್ಬೇಕು. ಹಾಲು ಕೊಡ್ಲಾ? ಶಾರುಗೆ ಸೋಮವಾರ ಎತ್ನಿಕ್ ಡೇ ಇದೆ, ಅವಳೇ ಬಿಡಿಸ್ಕೊಂಡಿರೋ ಮೆಹಂದಿ. ನನಗೆ ಬಿಡಿಸೋದಕ್ಕೆ ಬೆನ್ನೋವು ಕೂತ್ಕೊಂಡು ಅಷ್ಟೊತ್ತೆಲ್ಲ ಅಂತ ಅವಳೇ ಬಿಡಿಸ್ಕೊಂಡ್ಳು. ಇವತ್ತಿನ ಸ್ನ್ಯಾಕ್ಸ್ಗೆ ಅವಳಿಗೆ ಪೈನಾಪಲ್ ಕೊಡ್ತಾಯಿದ್ದೀನಿ. ಧನ್ಯವಾದಗಳು.